ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಶೇಷತೆ ಏನೆಂದರೆ ವಾಲಿ ಮತ್ತು ಸುಗ್ರೀವನಿಗೆ ನಡೆದ ಘೋರವಾದ ಯುದ್ಧದಲ್ಲಿ ಶ್ರೀರಾಮನಿಗೆ ದೊರಕಿದ ಕರ್ಮದ ಫಲ ಏನೆಂದು ತಿಳಿದುಕೊಳ್ಳೋಣ. ಶ್ರೀರಾಮ ಭಕ್ತನಾದ ವಾಲಿ ದೀರ್ಘಕಾಲ ತಪಸ್ಸನ್ನು ಮಾಡಿ ಯಾರೇ ಯುದ್ಧಕ್ಕೆ ಬಂದರೂ ಅರ್ಧ ಶಕ್ತಿ ತನಗೆ ಬರಬೇಕೆಂಬ ವರವನ್ನು ಪಡೆದಿರುತ್ತಾನೆ ವಾಲಿ. ಹಾಗಾಗಿ ಪ್ರತಿ ಬಾರಿಯೂ ವಾಲಿಯೊಡನೆ ಯುದ್ಧ ಮಾಡುವಾಗ ಸುಗ್ರೀವನಿಗೆ ಸೋಲು ಕಟ್ಟಿಟ್ಟ ಬುತ್ತಿಯಾಗಿರುತ್ತದೆ. ಇದರಿಂದ ರಾಮನಿಗೆ ಈ ರಹಸ್ಯ ತಿಳಿದಿರುತ್ತದೆ. ಹಾಗಾಗಿ ಅವನು ಸುಗ್ರೀವನಿಗೆ ಸಹಾಯ ಮಾಡಲು ಒಪ್ಪುತ್ತಾನೆ. ರಾಮ ತನ್ನ ಶಕ್ತಿಯನ್ನು ಉಳಿಸಿಕೊಳ್ಳಲು ಮರದ ಹಿಂದೆ ನಿಂತು ವಾಲಿಯ ಮೇಲೆ ಬಾಣವನ್ನು ಪ್ರಯೋಗ ಮಾಡುತ್ತಾನೆ. ನೆಲಕ್ಕೆ ಉರುಳಿದ ವಾಲಿ ರಾಮನನ್ನು ಕಂಡು ದ್ವೇಷಿಸುತ್ತಾನೆ. ನನ್ನಿಂದ ನಿನಗೇನು ತೊಂದರೆಯಾಗಿರಲಿಲ್ಲ, ಅದು ಏಕೆ ನೀನು ನನ್ನನ್ನು ಶಿಕ್ಷಿಸಿದೀಯಾ? ನಿನ್ನ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತೀಯಾ ಎಂದು ಶಾಪ ನೀಡುತ್ತಾನೆ. ಮುಂದಿನ ಜನ್ಮದಲ್ಲಿ ರಾಮ ಕೃಷ್ಣನಾಗಿ ಅವತರಿಸುತ್ತಾನೆ. ವಾಲಿ ಬೇಡನಾಗಿ ಜನ್ಮ ತಾಳುತ್ತಾನೆ. ಆ ಬೇಡನು ಬಿಟ್ಟ ಬಾಣದಿಂದ ಕೃಷ್ಣನ ಅಂತ್ಯದ ಸಮಯದಲ್ಲಿ ಬಂದಿರುತ್ತದೆ. ನಿಜವನ್ನು ಅರಿತ ಬೇಡ ತೀರಾ ದುಃಖಿತನಾಗುತ್ತಾನೆ. ಆಗ ಕೃಷ್ಣನೇ ಅವನನ್ನು ಕರೆದು ಸಮಾಧಾನ ಮಾಡುತ್ತಾನೆ. ಕೃಷ್ಣ ತನ್ನ ಹಿಂದಿನ ಜನ್ಮದ ಫಲವನ್ನು ತಿಳಿಸುತ್ತಾನೆ. ನನ್ನ ಕರ್ಮದ ಫಲವನ್ನು ನಾನೇ ಅನುಭವಿಸಬೇಕಾಗುತ್ತದೆ ಎಂದು ಬೇಡನನ್ನು ಸಮಾಧಾನಪಡಿಸುತ್ತಾನೆ. ಕರ್ಮವು ಯಾರನ್ನೂ ಬಿಡುವುದಿಲ್ಲ, ದೇವರಾದರೂ ಸರಿ, ಮನುಷ್ಯನಾದರೂ ಸರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.